ಕಾಮಿಡಿ ಕಿಲಾಡಿಗಳ ಮುಖಾಂತರ ಕನ್ನಡದ ಜನರಿಗೆ ಪರಿಚಯವಾಗಿರ್ತಕ್ಕಂತಹ ಮನು ಮಡೇನವರು ಈಗ ಫಸ್ಟ್ ಟೈಮ್ ಭಟ್ಟರ ಗರಡಿಯಲ್ಲಿ ನಾಯಕ ನಟನಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮೊದಲ ಬಾರಿಗೆ ಮಾತಾಡ್ಸೋಣ ಅವ್ರನ್ನ. ಮನು, ಸಹಜವಾಗಿ ಅಂದರೆ ಒಂದು ಸಿನಿಮಾ ಕನಸು ಶುರುವಾಗಿರುತ್ತೆ, ಬಟ್ ಬೇರೆ ಬೇರೆ ಆಲೋಚನೆಗಳಿರುತ್ತೆ. ಈ ಜರ್ನಿ ಇವತ್ತು ನಾಯಕ ನಟ ಆಗುವಂತ ಬಂದು ನಿಂತಿದೆ, ಅದು ಭಟ್ಟರ ಗರಡಿಯಲ್ಲಿ ಹೀರೋ ಆಗ್ತಾ ಇದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಾವು ಏನೇನೋ ಕನ್ಸ್ಕೊಂಡಿದ್ದು, ಕನಸು ಯಾವತ್ತಿದ್ರೂ ಸ್ವಲ್ಪ ದೊಡ್ಡದಾಗೇ ಇರಬೇಕು ಅನ್ನೋ ಒಂದು ಕನಸು. ಅದು ಯೋಗರಾಜ್ ಭಟ್ರು ಸರ್ ಬ್ಯಾನರಲ್ಲೇ ಲಾಂಚ್ ಆಗಬೇಕು ಅನ್ನೋದು ತುಂಬ ದಿನಗಳ ಕನಸು. ಅದಕ್ಕೆ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಒಂದು ಇಡೀ ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದೀವಿ. ನೀವು ಮೊದಲು ಜರ್ನಿ ಅಂದ್ರೆ ಕರ್ನಾಟಕದ ಜನರಿಗೆ ಪರಿಚಯ ಆಗಿದ್ದಂಥದ್ದು ಕಾಮಿಡಿ ಕಿಲಾಡಿಗಳ ಮುಖಾಂತರ. ಸೊ ಆ ದಿನಗಳು ಹೇಗಿತ್ತು? ಸೊ ಯಾವತ್ತಾದ್ರೂ ನಟ ಆಗ್ಬೇಕು ಅಂತ ಅನ್ಕೊಂಡಾಗ, ಅವಕಾಶಗಳಿಗೆ ಅಲ್ದಾಗ ಇವತ್ತು ಒಂದು ದೊಡ್ಡ ಬ್ಯಾನರ್ ಲಾಂಚ್ ಆಗ್ತಿದ್ದಾರೆ. ಸೊ ಆ ಜರ್ನಿನ ಹೇಗೆ ನೆನಪು ಮಾಡ್ಕೋತೀರಿ ಅಂತ? ಈ ಒಂದು ಸಿನಿಮಾ ಅಂತ ಒಂದು ನಾವು ಲಾಂಚ್ ಆಗಬೇಕಾದ್ರೆ ಮುಖ್ಯ ಕಾರಣ ನಮಗೆ ಕಾಮಿಡಿ ಕಿಲಾಡಿ. ನಾವೇನೇ ಬರಬೇಕಾದ್ರೂ ಹೊರಗಡೆ ಒಂದು ಗುರು ಅಂತ ಇರಬೇಕು. ಅದಕ್ಕೆ ಕಾಮಿಡಿ ಕಿಲಾಡಿ ಅನ್ನೋ ಒಂದು ವೇದಿಕೆ, ಅದಕ್ಕೆ ಎಷ್ಟು ಕೋಟಿ ಧನ್ಯವಾದಗಳನ್ನು ಹೇಳಿದ್ರು ಸಾಲದು. ಇದಕ್ಕೆ ಮತ್ತೆ ಇನ್ನೊಂದು ಏನಂದ್ರೆ, ನಮಗೆ ಅನ್ನದಾತರು. ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಎರಡು ಕೈ ಸೇರಬೇಕು. ಒಂದು ಕಡೆ ಪ್ರೊಡ್ಯೂಸರ್ ಇರಬೇಕು, ಇನ್ನೊಂದು ಕಡೆ ಡೈರೆಕ್ಟರ್ ಇರಬೇಕು. ಇದಕ್ಕೆ ಅನ್ನದಾತರು ನಮ್ಮ ಸಂತೋಷ್ ಅವರು, ವಿದ್ಯಾ ಅವರು ನಮಗೆ ಆಸೆ ಬ್ರದರ್ ಥರ. ತುಂಬ ದಿನಗಳಿಂದ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ರು. ನಮ್ಮ ಹಾಸನದವರೇ, ನಮ್ಮ ಹಾಸನ ಹುಡುಗ ಬೆಳಿ ಏನಾದರೂ ಒಂದು ಮಾಡಬೇಕು ಅಂದರು. ಅದಕ್ಕೆ ನಮಗೆ ಒಂದು ದೊಡ್ಡ ಕನಸಿದ್ರದಿಂದ ಒಂದು ದೊಡ್ಡ ಬ್ಯಾನರಲ್ಲಿ ಲಾಂಚ್ ಆಗಬೇಕು ಅಂತ ನಮ್ಮ ಭಟ್ರು ಸರ್ ಹತ್ರ ಅವ್ರನ್ನ ಇಬ್ರು ಮೀಟ್ ಮಾಡಿಸಿ ಮಾತಾಡಿದಾಗ, ಆಯಿತು ಒಂದು ಒಳ್ಳೆ ಪ್ರತಿಭೆ ಒಂದು ಮಾಡೋಣ ಅಂತ ಇಬ್ರು ಕೈ ಜೋಡಿಸಿ ನನಗೆ ಒಂದು ಸಪೋರ್ಟ್ ಮಾಡಿದ್ರು. ಸಹಜವಾಗಿ ಒಂದಿಷ್ಟು ನಿಮ್ಮ ಆಪ್ತರು ಹೇಳ್ತಾ ಇದ್ರು, ರೈತರ ಮನೆಯವರು, ರೈತ ಆಗಿ ಬಂದಂಥವ್ರು, ಅವರು ನಾಯಕ ಆಗ್ತಾರಂಥವ್ರು. ಸೊ ಅದು ಹೇಗೆ ಏನು ಅನ್ನುವಂಥದ್ದು? ರೈತರ ಮಕ್ಕಳು ಏನು ಬೇಕಾದರೂ ಮಾಡ್ಬೋದು ಅಂತ ಅವರು ಒಂದೇ ಲೈನಲ್ಲಿ ಹೇಳಿದ್ದು. ಅಂದರೆ ಈಗ ಯಾರೋ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರಲ್ಲ, ಈ ರೈತರ ಮಕ್ಳು ಏನು ಜೀನ್ಸ್ ಪ್ಯಾಂಟ್ ಹಾಕ್ಬಾರ್ದ, ಸ್ಕ್ರೀನ್ ಟಚ್ ಮೊಬೈಲ್ ತಗೋಬಾರ್ದ, ಸಿನಿಮಾ ಮಾಡಬಾರ್ದ ಅಂತ ಇದ್ರಲ್ಲ, ಆಲ್ಮೋಸ್ಟ್ ಎಲ್ಲನೂ ಮಾಡ್ಬೋದು ಅನ್ನೋದು ಒಂದು ಲೈನಪ್ಪಲ್ಲಿ ನನ್ನ ಪ್ರೀತಿಯಿಂದ ಹೇಳಿದ್ದವರು. ಟೈಟ್ಲಲ್ಲಿ ಒಂದಿಷ್ಟು ಸಹಜವಾಗಿ ವಿಶೇಷತೆ ಇದೆ. ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂಥದ್ದು, ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಸಾಂಗು ಕುಲದಲ್ಲಿ ಕೀಳಾವುದು ಅನ್ನುವಂಥದ್ದು. ಸೊ ಅದೇ ಟೈಟ್ಲು ಯಾಕೆ? ಆ ಟೈಟ್ಲ್ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀರಿ? ನಿಮ್ಮ ಪಾತ್ರ ಎಷ್ಟು ವಿಶೇಷವಾಗಿರುತ್ತೆ ಅಂತ? ಇದರಲ್ಲಿ ನಾವು ಏನು ಬಿಟ್ಕೊಡಂಗಿಲ್ಲ. ಬಿಟ್ಕೊಟ್ರೆ ನಮ್ಮ ಡೈರೆಕ್ಟ್ರು, ನಮ್ಮ ರೈಟ್ರು ಪ್ರತಿಯೊಬ್ಬರು ಭಯಂಕರ ಭಾಳ ಹಿಂಸೆ ಕೊಟ್ಬಿಡ್ತಾರೆ. ಹಿಂಸೆ ಅನ್ನೋದಕ್ಕಿಂತ ಬೇರೆ ಥರನೇ ಆಗುತ್ತೆ. ಹಂಗಾಗಿ ಸಿನಿಮಾದಲ್ಲಿ ಒಂದು ಲೈನ್ ಹೇಳಬೇಕು ಅಂದರೆ, ಮನುನ ಕಾಮಿಡಿ ಕಿಲಾಡಿಲಿ ಏನು ನೋಡಿದ್ದಾರೆ ಅದಕ್ಕಿಂತ ಒಂದು ಕಾಮಿಡಿ ಇರುತ್ತೆ. ನಮ್ಮ ಸ್ಟ್ರೆಂತ್ ಏನಿರುತ್ತೆ, ನಮ್ಮ ಜಾನರ್ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಅದು ಬಿಟ್ಟು ಮಾಡೋದು ಬೇಡ. ಬೇರೆ ಅದು ಬಿಟ್ಟು ಏನಾದರೂ ಜನಕ್ಕೊಂದು ಸರ್ಪ್ರೈಸ್, ಮನು ವಾವ್ ಇದೂ ಮಾಡ್ಬೋದಾ ಅನ್ನೋ ರೀತಿಲಿ ಒಂದು ಏನೋ ಒಂದು ಮಾಡಿ ತೋರ್ಸೋಣ ಅಂತಿದೆ. ಅದನ್ನು ಎಲ್ಲೂ ಹೇಳಂಗಿಲ್ಲ. ಅದು ಥಿಯೇಟ್ರಿಗೆ ಬಂದಾಗಲೇ ಅದಾದ್ರೆ ಫಸ್ಟ್ ಲುಕ್ ನೋಡಿದ್ರೆ ಒಂದು ಮಾಸ್ ಎಲಿಮೆಂಟ್ಸ್ ಇರುವಂಥದ್ದು ಅಂತ ಒಂದು ಕುತೂಹಲ ಹುಟ್ಟಿಸಿದೆ. ಸೊ ಅಟ್ಲೀಸ್ಟ್ ಒಂದು ಹಿಂಟ್ ಕೊಡೋದಾದ್ರೆ ಏನು ಅಂತ? ಹಿಂಟ್ ಅಂದರೆ ಜನಗಳಿಗೆ ಇದನ್ನು ಮಾಡ್ತಾನ ಮನು ಅಂತ ಪ್ರೀತಿಯಿಂದ ಅಪ್ಕೋತಾರೆ ಈ ಸಿನಿಮಾನ ಅಂತ ನಾವು ಅನ್ಕೊಂಡಿದ್ವಿ. ಫೈನಲಿ ನಾಯಕ ಆಗ್ತಾ ಇದ್ದೀರಾ. ಈ ಸಂದರ್ಭಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಡೀ ಜರ್ನಿಲಿ ಒಂದಿಷ್ಟು ಸ್ಟ್ರಗಲ್ ಇರುತ್ತೆ, ಸಹಜವಾಗಿ ಆಲೋಚನೆಗಳಿರುತ್ತೆ. ಸೊ ಅದು ಈಗ ಈಡೇರೋ ಹಂತಕ್ಕೆ ಬಂದಿದೆ. ಏಳು ಬೀಳನ್ನು ನೆನೆಸ್ಕೊಳ್ಳುವಂಥದ್ದಾದ್ರೆ ಇಷ್ಟು ದಿವಸ ನಮ್ಮ ಜರ್ನಿಯಲ್ಲಿ ನಾವೇನು ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದೋ ಪ್ರತಿಯೊಂದು ಕಾಮಿಡಿ ಕಿಲಾಡಿ, ರೈತರು ಕೆಲಸ, ಬೇಕ್ರಿ ಕೆಲಸ ಏನೇನಿತ್ತು ಆ ಒಂದು ಜರ್ನಿಲಿ ಕನಸಿದ್ದು ಒಂದೇ ಸಿನಿಮಾ. ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಒಂದು ಒಳ್ಳೆ ದಿನ ಕೂಡಿ ಬಂದಿದೆ. ಕಾಮಿಡಿ ಕಿಲಾಡಿಯಲ್ಲಿ ಹೆಂಗೆ ಜನ ನಮಗೆ ವೋಟ್ ಮಾಡಿ ಪ್ರತಿಯೊಂದು ರಿಯಾಲಿಟಿ ಶೋಲಿ ವಿನ್ ಮಾಡಿದ್ರಿ, ಅದು ಏನು ಸಪೋರ್ಟ್ ಮಾಡಿದ್ರಿ ಅದ್ರ ಅವತ್ತೇನು 100 ಪಟ್ಟು ಮಾಡಿದ್ರಿ, ಇವಾಗ 200 ಪಟ್ಟು ನಿಮ್ಮ ಸಪೋರ್ಟು ಕರ್ನಾಟಕ ಜನತೆ ಈ ಮಡೇನೂರು ಮನು ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮನು. ಒಳ್ಳೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಮೊದಲ ಬಾರಿಗೆ ನಾಯಕ ನಟನಾಗಿ ಎಂಟ್ರಿ ಕೊಡ್ತಾ ಇರ್ತಕ್ಕಂತಹ ಮನು ಮಡೇನೂರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಹೆಗ್ಗಿನ್, TV9 ಬೆಂಗಳೂರು.